ಅವರಿಗೆ ಕೇಳುವ ನೈತಿಕತೆ ಇಲ್ಲ. ಅವ್ರು ಕೇಳಿದ್ರು ಅಂತ ನಾವು ವಾಪಸ್ ತೊಗೊಳ್ಳಲ್ಲ. ಅವರು ನಿನ್ನೆ ಮೊನ್ನೆ ಮುಖ್ಯಮಂತ್ರಿ ಆದರು. ನಾವು ಹೋರಾಟ ಶುರು ಮಾಡಿ 40 ವರ್ಷ ಆಯಿತು. ಇವತ್ತು ಇವರು ಬಿಡದಿಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತ ಇದ್ದಾರೆ. ಟೌನ್ಶಿಪ್ಗೆ ನೀರು ಯಾಕೆ ಕೊಡ್ತಾರೆ ಅಂತ ಹೇಳಿ. ಇವತ್ತು ಏನು ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಮೇಕೆದಾಟು ಹೋರಾಟ ಮಾಡಿ ನಾನು ಅಣೆಕಟ್ಟು ಕಟ್ತೀನಿ ಅಂತ ಬಂದರು. ಇದುವರೆಗೂ ಅನೇಕ ಕಥೆಗಳನ್ನು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಆಸಕ್ತಿಯ ಕೊರತೆ ಇದೆ, ಇಚ್ಛಾಶಕ್ತಿಯ ಕೊರತೆ ಇದೆ ರಾಜಕಾರಣಿಗಳಲ್ಲಿ. ನಮಗೆ ನಿಜವಾಗ್ಲೂ ಚೀಮಾರಿ ಹಾಕಬೇಕಾಗತ್ತೆ ಈ ರಾಜಕಾರಣಿಗಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೋಕಸಭಾ ಸದಸ್ಯರು ಹೋಗಿ ಪ್ರಧಾನಿ ಹತ್ರ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅವರ ಮನೆ ಮುಂದೆ ಸಹ ಹೋರಾಟ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮೆಟ್ರೋ ಹೊಸೂರಿಂದ ಬೊಮ್ಮನಹಳ್ಳಿಗೆ ಮೆಟ್ರೋ ಮಾಡ್ತಾರೆ ತಮಿಳುನಾಡವರು. ಯಾವ ರಾಜಕಾರಣಿಗಳ ಮಾತನ್ನು ನಾವು ನಂಬೋದಿಲ್ಲ. ಕಾವೇರಿ ಹೋರಾಟದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಂಥ ಕನ್ನಡ ಸಂಘಟನೆಗಳಲ್ಲಿ ಒಂದು ಗೊಂದಲವನ್ನು ಬಗೆಹರಿಸುವಂಥ ಕೆಲಸವನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣ ಮಾಡಿದೆ. ಈಗ ಕರವೇ ಪ್ರವೀಣ್ ಶೆಟ್ಟಿ ಬಣದ ನಾಯಕರು ನಮ್ಮ ಜೊತೆಗಿದ್ದಾರೆ. ಸರ್, ಕರ್ನಾಟಕ ಬಂದು ಯಾಕೆ ಸರ್ ವಾಪಸ್ ತಗೊಳ್ತಾ ಇರೋದು ಕಾರಣ ಏನು? ಯಾವುದೇ ಬಂದು ಸಕ್ಸಸ್ ಆಗಬೇಕಾದ್ರೆ ಜನಾಭಿಪ್ರಾಯ ಮುಖ್ಯವಾಗುತ್ತೆ. ಈಗಾಗಲೇ ನಾವು ಕರ್ನಾಟಕ ರಾಜ್ಯದ ಎಲ್ಲ ಭಾಗದಲ್ಲಿಯೂ ಪದಾಧಿಕಾರಿಗಳನ್ನ ಕರೆದು ಮಾತುಕತೆ ಆಡಿದಾಗ ಇವತ್ತು ಮಳೆ ಬಂದಿದೆ, ನೀರು ಒಳಹರಿವು ಚೆನ್ನಾಗಿದೆ. ಹಾಗೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ. ಹಾಗೆ ನೀರಾವರಿ ಸಚಿವರು ರಾಮಲಿಂಗೇಗೌಡರು ನಾವು ಯಾವ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ಈ ಎಲ್ಲ ಉದ್ದೇಶಗಳನ್ನು ಮನವರಿಕೆ ಮಾಡಿಕೊಂಡು ನಾವು ಬಂದಿಂದ ಹೊರಗಡೆ ಬಂದಿದ್ದೀವಿ. ಹಾಗೆ ಬಂದಿಂದ ಹೊರಗೆ ಬಂದರೂ ಮುಂದೆ ಹೋರಾಟ ಮಾಡೋದಿಲ್ಲ ಅಂತಲ್ಲ, ನಿರಂತರವಾಗಿ ನಮ್ಮ ಹೋರಾಟ ಇರುತ್ತೆ. ಬೇರೆ ರೀತಿಗಳಲ್ಲಿ ಪ್ರತಿಭಟಿಸುವಂಥ ಕೆಲಸ ಮಾಡುತ್ತೀವಿ. ಮುಂದಿನ ದಿನಗಳಲ್ಲಿ ಲೋಕಸಭಾ ಸದಸ್ಯರು ಹೋಗಿ ಪ್ರಧಾನಿ ಹತ್ರ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅವರ ಮನೆ ಮುಂದೆ ಸಹ ಹೋರಾಟ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಜನರಿಗೆ ತೊಂದರೆ ಆಗುತ್ತೆ, ಬಂದಿಂದ ಯಾವುದೇ ಸಕ್ಸಸ್ ಆಗಲ್ಲ ಅಂತ ಗೊತ್ತಿದ್ದನ್ನು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾಯ್ತಲ್ಲ? ಇಲ್ಲ, ಈಗ ಬಂದು ಸಕ್ಸಸ್ ಆಗಿರೋದು ನೀವು ನೋಡಿದರೆ, ಸಕ್ಸಸ್ ಆಗದೆ ಇರೋದು ನೀವು ನೋಡಿದ್ದೀರಾ. ಅವತ್ತು ಮಳೆ ಇರಲಿಲ್ಲ. ಏನು KRSನ ಪರಿಸ್ಥಿತಿ ಅವತ್ತು ಹೇಗಿತ್ತು? ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರೇ ಇರಲಿಲ್ಲ. ಆ ಪರಿಸ್ಥಿತಿ ಇವತ್ತು ಆ ಪರಿಸ್ಥಿತಿ ಇಲ್ಲ. ಈ ಪರಿಸ್ಥಿತಿಯ ಅಧ್ಯಯನ ಮಾಡೋದ್ರ ಮೇಲೆ ನಾವು ಬೇಡ ಅಂತ ವಾಪಸ್ ಬಂದಿದ್ದೀವಿ. ಹಾಗಂತ ಪ್ರತಿಭಟನೆ ನಿಲ್ಲಿಸಿಲ್ವಲ್ಲ. ಹೋರಾಟಗಳು ಎಲ್ಲ ಜಿಲ್ಲೆಯಲ್ಲೂ ನಡೀತಾ ಇದೆ. ಹೋರಾಟ ನಿರಂತರವಾಗಿರುತ್ತದೆ. ಈಗ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾಳೆ ಅವರು ರಸ್ತೆಗಿಳಿದ್ರೆ ನಿಮ್ಮ ಸಂಘಟನೆಯಿಂದ ಯಾರು ರಸ್ತೆಗಿಳಿಯಲ್ವಾ ನಾಳೆ? ಅಲ್ಲ, ರಸ್ತೆಗಿಳಿದು ಪ್ರತಿಭಟಿಸುವಂಥ ಕೆಲಸ ಮಾಡ್ತೀವಿ. ನಾವು ಬಂದ್ಗೆ ಸಪೋರ್ಟ್ ಇಲ್ಲ. ಅವರು ಮಾಡುವಂಥ ಯಾವುದೇ ಹೋರಾಟದಲ್ಲಿ ಅವ್ರ ಜೊತೆ ನಾವು ಇರ್ತೀವಿ, ಆದರೆ ಬಂದ್ಗೆ ನಾವು ಸಪೋರ್ಟ್ ಮಾಡೋದಿಲ್ಲ. ಸರ್, KRSದು ಡ್ಯಾಮ್ ಲೆವೆಲ್ ಇವತ್ತಿಗೆ ನೋಡಿದ್ರೆ 102 ಅಡಿ ಇದೆ. ಅಷ್ಟು ಸಾಕಾಗುತ್ತಾ? ಅಲ್ಲಲ್ಲ, ಈಗ ಮಳೆ ಬರ್ತಾ ಇದೆ. ಈಗ ಕೇರಳದಲ್ಲೂ ಮಳೆ ಬಂದಿದೆ. ಕೇರಳ ನೀರು ಇಲ್ಲಿಗೆ ಬರ್ತಾ ಇದೆ. ಆದ್ದರಿಂದ ಒಟ್ಟಾರೆ ನೋಡಿದಾಗ ಇವತ್ತು ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಈಗ ಸುಪ್ರೀಂ ಕೋರ್ಟ್ ನಾವು ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೆಲ್ಲವನ್ನು ನೋಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ತೀರ್ಮಾನವನ್ನು ತಗೊತೀವಿ. ಸರ್, ಕಾನೂನು ಹೋರಾಟದಲ್ಲಿ ನಾವು ಇಷ್ಟು ದಿನ ನೋಡ್ಕೊಂಬಂದಾಗ ತಮಿಳ್ನಾಡು ಸರ್ಕಾರದ್ದೇ ಮೇಲುಗೈ ಆಗುತ್ತೆ. ಯಾವಾಗಲೂ ತಮಿಳ್ನಾಡು ಹೇಳ್ದಂಗೆ ನಡೆಯುತ್ತೆ. ಯಾಕೆ ಹಂಗಾಗುತ್ತೆ ಅಂತ ಆ ವಿಚಾರಗಳನ್ನು ನಮ್ಮಲ್ಲಿ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿರುವ ಆಸಕ್ತಿಯನ್ನು ನಮಗೆ ಗೊತ್ತಾಗುತ್ತೆ ಏನು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಏನು ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಮೇಕೆದಾಟು ಹೋರಾಟ ಮಾಡಿ ನಾನು ಅಣೆಕಟ್ಟು ಕಟ್ತೀನಿ ಅಂತ ಬಂದರು. ಇದುವರೆಗೂ ಅನೇಕ ಕಥೆಗಳನ್ನು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಆಸಕ್ತಿಯ ಕೊರತೆ ಇದೆ, ಇಚ್ಛಾಶಕ್ತಿಯ ಕೊರತೆ ಇದೆ ರಾಜಕಾರಣಿಗಳಲ್ಲಿ. ಇವತ್ತು ನಮ್ಮಲ್ಲಿ ಹೋರಾಟಗಾರರಲ್ಲಿ ಅಧಿಕಾರ ಇಲ್ಲ. ನಾವು ಪ್ರತಿಭಟಿಸ್ಬೋದು, ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಂತ ಅವರು. ಆದ್ದರಿಂದ ನಮಗೆ ನಿಜವಾಗ್ಲೂ ಚೀಮಾರಿ ಹಾಕಬೇಕಾಗತ್ತೆ ಈ ರಾಜಕಾರಣಿಗಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಕಾವೇರಿ ಹೋರಾಟಗಾರರಲ್ಲೇ ಮಂಡ್ಯ ರೈತರ ಬೆನ್ನಿಗೆ ನಿಂತ್ಕೊಳ್ಳೋದು ಬಹಳ ಮುಖ್ಯ. ಮಂಡ್ಯ ರೈತರ ಜೊತೆಗೆ ಕನ್ನಡ ಪರ ಸಂಘಟನೆಗಳಲ್ಲಿ ಕೂಡ ಒಂದು ಒಗ್ಗಟ್ಟು ಅನ್ನೋದು ಇದೆಯಾ ಸರ್? 100ಕ್ಕೆ 100. ಯಾವುದೇ ದಿನ ಮಂಡ್ಯ ರೈತರು ಕರೆ ಕೊಟ್ಟಾಗ ನಾವು ಅವ್ರ ಜೊತೆ ಇದ್ದು ಮಂಡ್ಯಗೆ ಹೋಗಿ ಪ್ರತಿಭಟಿಸಿದ್ದು. ಹಾಗೆ ಇವತ್ತು ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರುಗಳು ಸುಮಾರು ಜನಕ್ಕೆ ಕೇಸಿದೆ, ಕಾವೇರಿ ಹೋರಾಟದ ಕೇಸಿದೆ. ಇವತ್ತು ಮಾಧ್ಯಮದವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಇಲ್ಲ, ಮುಖ್ಯಮಂತ್ರಿಗಳು ನಿಮಗೆ ಒತ್ತಡ ಹಾಕಿದ್ದಾರೆ ಅದಕ್ಕೆ ವಾಪಸ್ ಬಂದರು. ಇವತ್ತೇನಾದರೂ ಕನ್ನಡ ಪರ ಹೋರಾಟಗಾರರು ಒಂದೇ ಒಂದು ಕೇಸನ್ನು ತೆಗೆದಿದ್ದಾರೆ ಮುಖ್ಯಮಂತ್ರಿಗಳು? ಅವರಿಗೆ ಕೇಳುವ ನೈತಿಕತೆ ಇಲ್ಲ. ಅವ್ರು ಕೇಳಿದ್ರು ಅಂತ ನಾವು ವಾಪಸ್ ತೊಗೊಳ್ಳಲ್ಲ. ಅವರು ನಿನ್ನೆ ಮೊನ್ನೆ ಮುಖ್ಯಮಂತ್ರಿ ಆದರು. ನಾವು ಹೋರಾಟ ಶುರು ಮಾಡಿ 40 ವರ್ಷ ಆಯಿತು. ಆದ್ದರಿಂದ ಮೇಕೆದಾಟು ಆಗಬೇಕಂತ ರಾಮನಗರದಿಂದ ನಾವು ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ದೀವಿ. ಈ ಹೋರಾಟ ನಿರಂತರ. ಬಂದು ಒಂದೇ ಉತ್ತರ ಅಲ್ಲ. ಬಂದು ಅಂಥ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಕಣ್ಣನ್ನು ತರಿಸಬೇಕು. ಆ ಮಟ್ಟದಲ್ಲಿ ಬಂಧನ ಹಾಗೆ ಮಾಡ್ತೀವಿ. ಇದಕ್ಕೆ ಉತ್ತರ ಸಿಕ್ಕಲಿಲ್ಲ ಅಂದರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್, ಬಂದ್ ಕರೆ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಒಂದು ಮನವಿ ಮಾಡಿಕೊಂಡ್ರು, ಬಂದ್ ಮಾಡಬೇಡಿ, ನಾವು ಹೋರಾಟ ಮಾಡ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ ಅಂತ. ಸೊ DK ಶಿವಕುಮಾರ್ ಅವರ ಮಾತಿಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಮಣಿದಿದೆಯಾ ಸರ್? ಯಾವುದೇ ಕಾರಣಕ್ಕೂ ಇಲ್ಲ. ಯಾವ ರಾಜಕಾರಣಿಗಳ ಮಾತನ್ನು ನಾವು ನಂಬೋದಿಲ್ಲ.
ಯಾವ ರಾಜಕಾರಣಿಗಳು ಈ ರಾಜ್ಯದ ನೀರಾವರಿ ವಿಚಾರದಲ್ಲಿ ಏನನ್ನು ಮಾಡಿದ್ದಾರೆ ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಕಾವೇರಿ ವಿಚಾರ ನಿನ್ನೆ ಮೊನ್ನೆಯಿಂದ ಅಲ್ಲ, ಇದು ಅಲ್ಲ, ಕಳಸಾ ಬಂಡೂರುದು ಅಲ್ಲ. ಏನು ತೊಗೊಂಡಿದ್ದಾರೆ ಇವರು? ಯಾವ ರಾಜಕಾರಣಿಗಳು ನಾವು ನಂಬೋದೇ ಇಲ್ಲ. ಭರವಸೆಯನ್ನು ಇಡಬೇಕು, ಭರವಸೆನ ಇಟ್ಟಿದ್ವಿ. ಹಾಗಂತ ಮುಖ್ಯಮಂತ್ರಿ ಹೇಳಿದ್ರು ಅಂತ ನಾವು ವಾಪಸ್ ತೊಗೊಂಡಿದ್ದಲ್ಲ. ಸರ್, ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ಹೇಳಿದ್ರಿ. ಹಾಗಾಗಿ ಈ ಒಟ್ಟಿಗೆ ಎಲ್ಲ ನಾಯಕರು ಹೋರಾಟ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಬಯಸ್ತೀರಿ ಒಬ್ಬ ಕನ್ನಡಿಗರಾಗಿ? ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ, ಆ ಬಿಸಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಏನು ರಾಷ್ಟ್ರೀಯ ಪಕ್ಷಗಳಿದೆ, ಆ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ. ಇಲ್ಲಿ ಬದಲಾವಣೆ ಆಗಬೇಕು. ಬದಲಾವಣೆ ಗಾಳಿ ಇವತ್ತಲ್ಲ ನಾಳೆ ಬೀಸ್ಬೋದು ಈ ಕರ್ನಾಟಕದಲ್ಲಿ ಅನ್ನುವಂಥ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವು ಬದುಕಿದ್ದೀವಿ. ಸರ್, ಕಾಂಗ್ರೆಸ್ ಬಂದಾಗಲೂ ಇದೇ ಕತೆ ಆಗುತ್ತೆ, BJP ಬಂದಾಗಲೂ ಇದೇ ಕತೆ ಆಗುತ್ತೆ. ನಾನು ಹೇಳಿದ್ನಲ್ಲ, ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಮಗೆ ನಂಬಿಕೆನೇ ಇಲ್ಲ ಅಂತ. ಇವತ್ತೇನು ಅಂದರೆ ಬದಲಾವಣೆ ಗಾಳಿ ಬೀಸಬೇಕು, ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಫೈನಲಿ ಈಗ ಬದಲಾವಣೆ ಗಾಳಿ ಅಂದರೆ 2028 ಚುನಾವಣೆಗೆ ಇನ್ನು 1.5 ವರ್ಷ ಬಾಕಿ ಇದೆ. ಯಾವ ಪಾರ್ಟಿಗೆ ಜಾಸ್ತಿ ಮೆಜಾರಿಟಿ ಬರ್ಬೋದು? ಯಾವ ಪಾರ್ಟಿ ಬರುತ್ತೋ ಬಿಡುತ್ತೋ, ಈ ರಾಜ್ಯಕ್ಕೆ ನೀರು ಬೇಕು, ಈ ರಾಜ್ಯಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ಪೂರ್ತಿ ಯಾರು ಮಾಡ್ತಾರೆ ನೋಡ್ಬಿಟ್ಟು ಅವರಿಗೆ ಮತ ಹಾಕುವಂಥ ಕೆಲಸ ಮಾಡ್ತೀವಿ. ಜನಕ್ಕೆ ಒಳ್ಳೇದಾಗಬೇಕು. ಇವತ್ತು ನೋಡಿ, ಮೆಟ್ರೋ ಹೊಸೂರಿಂದ ಬೊಮ್ಮನಹಳ್ಳಿಗೆ ಮೆಟ್ರೋ ಮಾಡ್ತಾರೆ ತಮಿಳ್ನಾಡವರು, ಆಯಿತಾ? ನಮ್ಮಲ್ಲೇನಿದೆ? ಇವತ್ತು ಇವರು ಬಿಡದಿಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತ ಇದ್ದಾರೆ. ಟೌನ್ಶಿಪ್ಗೆ ನೀರು ಯಾಕೆ ಕೊಡ್ತಾರೆ ಅಂತ ಹೇಳಿ? ರೈತರಿಗೆ ಹಣ ಕೊಡ್ತೀವಿ ಅಂತಾರೆ. ಹೌದು, ನೀರು ಇಂಥ ಕಡೆಯಿಂದ ತಂದು ನೀರು ಕೊಡ್ತೀವಿ ಅಂತ ಎಲ್ಲಾದರೂ ಹೇಳಿದಾರಾ? ಬೆಂಗಳೂರು ನಗರಕ್ಕೆ ನೀರು ಕೊಡೋ ಶಕ್ತಿ ಇಲ್ಲ ಇವರಿಗೆ, ಯಾಕೆ ಕೊಡ್ತಾರೆ? ಈ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ.